ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿ ಅಮಾನತು ಹೊಂದಿರುವ ಅಧಿಕಾರಿಯನ್ನ ಮರಳಿ ಅದೇ ಹುದ್ದೆಗೆ ನೇಮಕಗೊಂಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ನೀಡಿದರೆ ಯಾವ ಹುದ್ದೆ ಮತ್ತು ಸ್ಥಳ ಎಲ್ಲಿ ಬೇಕಾದರೂ ಸಿಗುತ್ತದೆ ಎನ್ನುವುದಕ್ಕೆ ಅಥಣಿ ಪ್ರಭಾರ ಇಇ ಗುರುರಾಜ್ ವಿ ಸಂಪನ್ನವರ್ ಸಾಕ್ಷಿ ಎಂದು ರೈತ ಸಂಘದ ಅಥಣಿ ತಾಲೂಕಾ ಮಹಿಳಾ ಅಧ್ಯಕ್ಷೆ ಪ್ರೀತಿ ಪೂಜಾರಿ ತಿಳಿಸಿದ್ದಾರೆ. ಅವರು ಅಥಣಿಯಲ್ಲಿ ಪತ್ರಿಕಾ ವರದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ 2021-22ನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗುರುನಾಥ್ ಸಂಪನ್ನವರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನೆ ಉಪವಿಭಾಗ ಐಗ್ಳೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇಲಾಖೆಯಲ್ಲಿ ಕೋಟಿ ಹಗರಣ ಮಾಡಿ ಅಮಾನತು ಆಗಿದ್ದರು. ಈ ಪ್ರಕರಣ ಇಲಾಖಾ ತನಿಖಾ ಹಂತದಲ್ಲಿ ಇರುವಾಗಲೇ ಇದೇ ಅಧಿಕಾರಿಯನ್ನ ಮತ್ತೆ ಇದೇ ಹುದ್ದೆಗೆ ಯೋಜನೆ ಮಾಡಿ ಅದರ ಜೊತೆಗೆ ಅಥಣಿ ತಾಲೂಕಾ ಪ್ರಭಾರ ಇಇ ಹುದ್ದೆ ನೀಡಿರುವುದು ಮೇಲಾಧಿಕಾರಿಗಳ ಮೇಲೆ ಅನುಮಾನ ಹುಟ್ಟುಹಾಕಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇಂತಹ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಗುರುರಾಜ್ ಸಂಪನ್ನವರ್ ಅವರನ್ನು ಇಲಾಖೆಯಿಂದಲೇ ತೆಗೆದುಹಾಕಬೇಕು. ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿಯೂ ಸರ್ಕಾರದಿಂದ ಬಂದ ಅನುದಾನವನ್ನು ಸಹ ಗುರುರಾಜ್ ಸಂಪನ್ನವರ್ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈ ಅಧಿಕಾರಿ ವಿರುದ್ಧ ಸಾಲು ಆರೋಪಗಳು ಕೇಳಿಬಂದರೂ ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ವ್ಯವಸ್ಥಾಪಕರು ನಿರ್ದೇಶಕರು ಕಣ್ಣು ಇದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಈ ಕುರಿತು ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಈ ಕುರಿತು ಫೋನ್ ಮೂಲಕ ವಿಚಾರಿಸಿದಾಗ, ನಾವು ಅವರ ವಿರುದ್ಧ ಯಾವುದೇ ಕ್ರಮಗಳನ್ನು ವಹಿಸಲು ನಮಗೆ ಅಧಿಕಾರ ಇರುವುದಿಲ್ಲ, ನಮಗೆ ಬೇಕಾದ ಅಧಿಕಾರಿಯನ್ನ ತಾವೇ ಹಾಕಿಕೊಳ್ಳಬೇಕು ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ನಮಸ್ತೆ ಮೇಡಮ್, ನಾವು ಅಥಣಿಯಿಂದ ಪ್ರೀತಿ ಪೂಜಾರಿ ಅಂತ ಮಾತಾಡೋದು, ರೈತ ಸಂಘ ತಾಲೂಕು ಅಧ್ಯಕ್ಷರು. ಹಾಂ ಹೇಳಿ. ಅದು ನೀನೇನು ನಾವು ಮನೆ ಕೊಟ್ಟಿದ್ದು ನೋಡಿ ಹೇಳ್ತೀನಂದ್ರಿ ಮೇಡಮ್, ಕಾಲ್ ಮಾಡಲಿಲ್ಲ. ಹೇಳಿದ್ದೀವಿ. ಹಾಂ ಅದೇ ಏನು ಬೇರೆಲ್ಲ ಹಾಕ್ರಿ, ಯಾರು ನೀವು ಹೋಗೋದೇ ಇಲ್ಲ. ಹಾಕಿ ಇಲ್ಲ ಅಂದ್ರೆ ಏನಾಯ್ತು ರೀ ಮೇಡಮ್ ರೀ? ನೀವು ಬರ್ದಿದ್ದು ಈಗಿದ್ದು ಏನು ಹಾಕಂತ ಸರಿ ಇದನ್ನ ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲದೂ ಇದು ಮಾಡಿದ್ದಾರೆ, ಸರ್ರೆಂಡರ್ ಮಾಡಿದ್ದಾರೆ. ರಿಪೋರ್ಟ್ ಎಲ್ಲದೂ ಅವ್ರ ಫೇವರ್ ಆಗಲ್ಲ. ಹೆಂಗಾಗಲ್ಲ ಅಂದ್ರಿ ಮೇಡಮ್ ರೀ? ಅವ್ರಿಗೆ ಅನುಕೂಲ ತರ ಏನೂ ಆಗಲ್ಲ. ಅಲ್ಲಿ ಎಲ್ಲ ರಿಪೋರ್ಟ್ ತಗೊಂಡಿದ್ದೀವಿ, ಕೋರ್ಟಿಗೆ ಹಾಕಿದ್ದೀವಿ, ಎಲ್ಲ ಆಗಿದೆ. ಹಾಂ ರೀ. ಅವ್ರಿಗೆ ಆದ್ಮೇಲೆಲ್ಲ ಎಕ್ಸ್ಪೈರಿ ಕಮೆಂಟ್ಸ್ ಆಗಿದೆ, ಏನು ಮಾಡಕ್ ಬರಲ್ಲ. ಅವ್ರಿಗೆ ಏನು ತಿದ್ದುಪಡಿ ಮಾಡಕ್ ಬರಲ್ಲ. ಇಲ್ಲ ಮೇಡಮ್, ಅವ್ರು ಇಲ್ಲಿ ನಮಗೆ ಬ್ಯಾಡ್ರಿ. ಇಷ್ಟು 80 ಕೋಟಿ ರೂಪಾಯಿ ಹಗರಣ ಮಾಡಿ ಮತ್ತು ಯಾಕೆ ನಮ್ಮಲ್ಲಿ ಹಾಕ್ಬೇಕಂತ್ರಿ? ಬೇರೆ ಯಾರಿದ್ದಾರೆ ಹಾಕ್ಸ್ಕೊಳ್ಳಿ. ಇಲ್ಲಿ ಬೇರೆ ಯಾರು ಇಲ್ಲ, ನಾವು ಹಾಕ್ಸ್ಬೇಕಾ ಮೇಡಮ್? ನೀವು ಹಾಕ್ತೀರಾ? ಇಲ್ಲೇ ನಾವು ಹಾಕಕ್ ನಂಗೆ ಪ್ರಾವಿಷನ್ ಇಲ್ಲ, ನೀವೇ ಹಾಕ್ಸ್ಕೊಳ್ಳಿ ನೋಡೋಣ. ನಮಸ್ಕಾರ, ನಾನು ಪ್ರೀತಿ ಪೂಜಾರಿ, ಮಹಿಳಾ ಅಥಣಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಮಸ್ಯೆ ಅಂದರೆ 2021-22 80 ಕೋಟಿ ಹಗರಣವನ್ನು ಮಾಡಿ ಮೊನ್ನೆ ಸಂಪನ್ನವರ್ ಸರ್ 80 ಕೋಟಿ ಹಗರಣ ಮಾಡಿ ಅಮಾನತ ಮಾಡಲಾಗಿತ್ತು. ಅದೇ ಮತ್ತೆ ಏನು ಮಾಡ್ಯಾರ ಅಂದ್ರೆ 2025 ಮತ್ತೆ ಅವ್ರನ್ನ ಹೊಳ್ಳಿ ಇದೇ ಜಾಗಕ್ಕೆ ಕೆಲಸಕ್ಕೆ ತಗೊಂಡಾರ. ನಾವು ಈಗ ಏನಾಗೈತಿ, ಸಾಕಷ್ಟು ರೈತರಿಗೆ ಅನ್ಯಾಯ ಆದರೂ ಕೂಡ ನಮಗೆ ಮತ್ತೆ ಮರಳಿ ಅದೇ ಜಾಗಕ್ಕೆ ಅವ್ರನ್ನ ಹಾಕಿ ಮತ್ತು ಇನ್ನೂ ಮುಂಚೆ 2021-22 80 ಕೋಟಿ ಹಗರಣವನ್ನು ಮುಚ್ಚಾಕಲು ಮತ್ತು ಅವ್ರನ್ನ ಹೊಳ್ಳಿ ಇಲ್ಲೇ ಹಾಕಿದ್ದಾರ. ಆದ ಕಾರಣ ನಮ್ಮ ರೈತರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇನ್ನೂ ಮುಂದೆ 2025 ಸಾಕಷ್ಟು ಬಜೆಟ್ಗಳನ್ನು ಬಂದಿದ್ರು, ಯಾವುದೂ ನಮ್ಮ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿಲ್ಲ. ತಕ್ಷಣ MD ಮೇಡಮ್ ಅವರಿಗೆ ಕೂಡ ನಾವು ಗಮನಕ್ಕೆ ಹೋದ್ರು, MD ಮೇಡಮ್ ಅವರು ಕೂಡ ಇದರ ಬದಲು ಯಾವುದೋ ತನಿಖೆಯನ್ನು ಮಾಡ್ತಾ ಇಲ್ಲ. ನಾವು ಚಿಕ್ಕೋಡಿಗಾಗಲಿ ಮನವಿ ಕೊಟ್ಟಿದ್ದೀವಿ, ಅದೇ ಬೆಳಗಾವಿಗೂ ಮನವಿ ಕೊಟ್ಟಿದ್ವು, ಹುಬ್ಬಳ್ಳಿಗೂ MD ಮೇಡಮ್ ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ನಮಗೆ ಹೊಳ್ಳಿ ಯಾವುದೇ ತರ ಮಾಹಿತಿನೂ ಕೂಡ ಕೊಟ್ಟಿಲ್ಲ. ಸಾಕಷ್ಟು ಅನ್ಯಾಯ ಆದ್ರೂ ಕೂಡ ಮತ್ತೆ ಹೊಳ್ಳಿ ಇದೇ ಜಾಗಕ್ಕೆ ಹಾಕ್ಯಾರ. ಸಂಪನ್ನವರ್ ಸರ್ ಕೇಳಂತೆ ನಮಗೆ ರೈತರಿಗೆ ಏನ್ ಕ್ವಶನ್ ಕೊಡ್ತಾರಪ್ಪ ಅಂತಂದ್ರ, ಇಷ್ಟೆಲ್ಲ ಅನ್ಯಾಯ ಆದ್ರೂ ಸರ ಮತ್ತೆ ಮರಳಿ ನೀವು ಈ ಜಾಗಕ್ಕೆ ಬಂದಿರಿ ಅಂದ್ರ ನಾ ಇನ್ನೂ 80 ಕೋಟಿ ಅಲ್ಲ 100 ಕೋಟಿ ಆದ್ರೂ ಮಾಡ್ತೀನಿ, ನನ್ಗೆ MD ಮೇಡಮ್ ಅವರು ಸಪೋರ್ಟ್ ಇದ್ದಾರ ಅಂತ ಅನ್ನುವಂತ ಮಾತನ್ನು ಮಾತಾಡ್ತಾರ. ಆ ಸಂದರ್ಭದಲ್ಲಿ ನಾನು MD ಮೇಡಮ್ ಅವರಿಗೆ ಕಾಲ್ ಮಾಡಿ ಮಾತಾಡಿದಾಗ, ಮರಳಿ ಇದೇ ಜಾಗಕ್ಕೆ ಹಾಕಿದ್ರಿ ಮೇಡಮ್, ಮತ್ತೆ ಇಷ್ಟೆಲ್ಲ ಹಗರಣವನ್ನು ಮಾಡಿ ಮತ್ತೆ ಯಾಕೆ ಜಾಗದಲ್ಲಿ ಹಾಕಿದ್ರಿ ಅಂತ ಕೇಳಿದಾಗ MD ಮೇಡಮ್ ಅವರು ನನಗ ಮಾತಾಡಿದ್ದು ಒಂದು ರೆಕಾರ್ಡಿಂಗ್ ಐತೆ, ಆ ರೆಕಾರ್ಡಿಂಗ್ನು ನಿಮಗ ಕಳಿಸ್ತೀನಿ. ಏನಂತ ಮಾತಾಡ್ಯಾರಪ್ಪ ಅವರು ಅಂದ್ರ, ಇದು ಎಲ್ಲ ನಮ್ಗೆ ಅವ್ರ ಕಾನೂನ ಇಲ್ಲ ಅನ್ನೋ ತರ ಮಾತಾಡ್ಯಾರ. ಆ ರೆಕಾರ್ಡಿಂಗ್ ಸ್ವಲ್ಪ ಕೇಳ್ರಿ. ಇನ್ನೊಂದು ಏನಂತಂದ್ರ, CM ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದು ನಮ್ಮಿಂದ ಮನೆಯನ್ನು ಕೇಳ್ತಾ ಇದ್ದೀವಿ. MD ಮೇಡಮ್ ಅವ್ರ ಮೇಲೆ ಮತ್ತು TTS ಸರ್ ಮೇಲೆ ತಕ್ಷಣ ಆಕ್ಷನ್ ತಗೊಬಂದು ಸಂಪನ್ನವರ್ ಸರ್ನನ್ನು
ತಕ್ಷಣ ಇಲ್ಲಿಂದ ಕೆಲಸದ ಮೇಲೆ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು. ಯಾಕಂದ್ರೆ 80 ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ಮರಳಿ ಮತ್ತೆ ಅದೇ ಇದನ್ನು ಮುಚ್ಚಿ ಹಾಕಲು ಸಂಚು ಮಾಡಿ ಇಲ್ಲಿ ಬಂದಿರ್ತಕ್ಕಂತ ನಮ್ಮ ರೈತರಿಗೆ ಗಮನಕ್ಕೆ ಬಂದೈತಿ. 2025ಕ್ಕೆ ಬಂದಂತ ಬಜೆಟ್ಗಳನ್ನು ರೈತರಿಗೆ ತಲುಪಿಸುವಂತ ಕೆಲಸ ಮಾಡಿಲ್ಲ ಅವರು. ನಮ್ಮ ರೈತರಿಗೆ ಟಿಸಿಯಲ್ಲಿ ಆಗ್ಲಿ ಎಲ್ಲ ತರವನ್ನು ಅನ್ಯಾಯ ಮಾಡ್ತಾ ಇದ್ದಾರೆ. ಸಂಪಣ್ಣ ಅವರ ಸರ್ ತಕ್ಷಣ ನಮ್ಮ ಅತಿನಿ ಇಲ್ಲಿಂದ ತೆಗೆದಬೇಕು ಮತ್ತು ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು. ಯಾಕಂದ್ರೆ ಅವ್ರು ವರ್ಗಾವಣೆನೂ ಮಾಡಬಾರ್ದು, ಅವ್ರಿಗೆ ಶಿಕ್ಷೆನೂ ಆಗಬೇಕು. 80 ಕೋಟಿ ರೂಪಾಯಿ ಹಗರಣ ಮಾಡಿದ್ದಂತ ಅತಿನಿ ತಾಲೂಕಿನಲ್ಲಿ ಇಷ್ಟೊಂದು ಹಗರಣವಾದ ಆದ್ರೂ ನಮ್ಮ ರಾಜಕಾರಣ ಗಮನಕ್ಕೆ ಬಂದ್ರು ಯಾರು ಕೂಡ ಇದನ್ನ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾರ ಅಂತ ಇದನ್ನು ಮಾಡಾಕತ್ಯಾರ. ಇನ್ನೊಂದ್ ಏನಪ್ಪಾ ಅಂದ್ರ ಅದೇ ನಮ್ಮ ರೈತರು ಏನೋ ಒಂದ್ ಮನಿ ಕರೆಂಟ್ ಬಿಲ್ ತುಂಬಬೇಕಾದ್ರ 200-300 ರೂಪಾಯಿ ಅದನ್ನು ಅದಕ್ಕೆ 1000 ರೂಪಾಯಿ ದಂಡವನ್ನು ಕಟ್ಕೊಂಡು ತುಂಬಕೋತಾರ. ಆದ್ರೆ ಇವತ್ತು 80 ಕೋಟಿ ರೂಪಾಯಿ ಹಗರಣವನ್ನ ಆದ್ರೂ ಸರ್ಕಾರ ಇಲ್ಲಿವರೆಗೆ ಯಾವ ಹಣ ಹೊಳ್ಳಿ ಲೂಟಿ ಮಾಡಿದಂತ ಹಣವನ್ನು ವಾಪಸ್ ತುಂಬಿದ್ ನಮ್ಗೆ ಇಲ್ಲಿವರೆಗೆ ಮಾಹಿತಿ ಬಂದಿಲ್ಲ. ಅದು ಮಾಹಿತಿ ಬರುವವರೆಗೂ ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಗ ಸಂಪಣ್ಣ ಸರನ್ನು ಆದಷ್ಟು ಬೇಗ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಆಗಬೇಕು. ನಮ್ಮ ರೈತರಿಗೆ ನ್ಯಾಯವನ್ನು ತಲುಪಿಸುವಂತ ಕೆಲಸ ಮಾಡಬೇಕು. ತಲುಪಿಸುವಂತ ಕೆಲಸ ಮಾಡ್ಲಿಕ್ಕಂದ್ರೆ ಇನ್ನು 2-3 ದಿನದಲ್ಲಿ ನಾವು ಒಂದು ಅತಿ ಶೀಘ್ರದಲ್ಲಿ ಇದನ್ನು ಕೊಡುತ್ತೀವಿ. ನಾವು ಈಗ ಮಾಹಿತಿಯನ್ನು ಕೊಟ್ಟಾಗಿದೆ MD ಮೇಡಮ್ ಅವ್ರಿಗೆ, ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೆವು. ಇನ್ನು ಇದೇ ರೀತಿ ಇನ್ನು ಮುಂದುವರ್ಸ್ತಕ್ಕಂತ ಹೋದರೆ ಗಂಭೀರ ಉಗ್ರವಾದ ಹೋರಾಟವನ್ನು ಮಾಡುವ ಇದರಲ್ಲಿ ಬರ್ತೈತಿ CM ಸಿದ್ದರಾಮಯ್ಯ ಸರ್ ಅವರಿಗೆ. ಆದ್ರೂ ನೀವು ಆದಷ್ಟು ಬೇಗ ನಮ್ಮ ರೈತರಿಗನ್ನು ಅನ್ಯಾಯವನ್ನು ತಡೆಗಟ್ಟುವಂತ ಕೆಲಸ ಮಾಡಬೇಕು. ಸಾಕಷ್ಟು ಅನ್ಯಾಯವನ್ನಾದರೂ ಏನು ನಮ್ಮ ರೈತರಿಗೆ ಬರುವಂತ TC ಆಗಲಿ ಒಂದ್ ಯಾವ್ದೋ ತರದಾಗಲಿ ಯಾವ್ದೋ ದೊರಕಿಲ್ಲ. 2025ರಾಗ ಇನ್ನೂ ಸಾಕಷ್ಟು ಲೂಟಿಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ನಾವು ರೈತರು ಇನ್ನು 4 ದಿನ ಟೈಮ್ ಕೊಡ್ತೀವಿ. ಇಷ್ಟು 4 ದಿನದ ಒಳಗಾಗಿ ಸಂಪಣ್ಣ ಸರ್ ಮೇಲೆ ತನಿಖೆಯನ್ನು ಮಾಡಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದರ ಶಿಕ್ಷೆಯನ್ನು ಕೊಡಲಿಕ್ಕಂದ್ರೆ ನಾವು ಇನ್ನು 3-4 ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೀವಿ. ಈ ಕುರಿತು ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ. ಒಂದು ವೇಳೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ ಹುಬ್ಬಳ್ಳಿ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಸಂಘದ ಮಹಿಳಾ ಅಥಣಿ ತಾಲೂಕಾ ಅಧ್ಯಕ್ಷೆ ಪ್ರೀತಿ ಪೂಜಾರಿ ಹಾಗೂ ಸಂಘದ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.